ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಮೊಟ್ಟ ಮೊದಲಾಗಿ ಈ ಕೆಪಿಸಿಸಿ ಲೇಬರ್ ಸೆಲ್ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡರ ಆದೇಶದ ಮೇರೆಗೆ ನೂತನವಾಗಿ ನನಗೆ ಜಿಲ್ಲಾಧ್ಯಕ್ಷರ ಅಧಿಕಾರವನ್ನು ಕೊಟ್ಟಿರ್ತಾರೆ. ಅದರ ಸಲುವಾಗಿ ಇವತ್ತು ತಾಲೂಕು ಈಗ ಮೂಡಲಬಾಗಿಲು ಕಡೆಯಿಂದ ಮೂಡಲಬಾಗಿಲು ಅಂತ ಹೇಳ್ತಾರೆ. ಯಾವುದೇ ಒಂದೇ ಒಳ್ಳೆಯ ರೀತಿಯಲ್ಲಿ ಯಾವುದೇ ಸಭೆ ಸಮಾರಂಭ ಏನೇ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿಂದಾನೇ ನಮ್ಮ ಸ್ಟೇಟ್ ರಾಜಕೀಯ ಆಗಲಿ ಇನ್ನೊಂದಾಗ್ಲಿ ಇಲ್ಲಿಂದಾನೇ ಹೋಗುತ್ತೆ. ಅದರಿಂದ ನಮ್ಮದು ಈ ಮುಳಬಾಗಿಲು ತಾಲೂಕು ಆದ್ರಿಂದ ಫಸ್ಟ್ ಈ ಕಡೆಯಿಂದಾನೇ ನಮ್ಮ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದ ಚನ್ನಪ್ಪ, ಚಾನ್ಪಾಷ ಟೌನ್ ಬ್ಲಾಕ್ ಚನ್ನಪಾಷ, ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷ ಮುರಳಿ, ನಮ್ಮ ಎಲ್ಲ ಸಹಪಾಠಿಗಳು ಸೇರ್ಕೊಂಡು ಅಣ್ಣ ನಮ್ಮ ಫಸ್ಟು ತಾಲೂಕಿಂದಾನೆ ಇಲ್ಲಿಂದಾನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಒತ್ತಾಯದ ಮೇರೆಗೆ ನಮ್ಮ ಒಪ್ಪಿಗೆ ಮೇರೆಗೂ ಇಲ್ಲಿಂದಾನೇ ಶುರು ಮಾಡಿಕೊಂಡು ನಮ್ಮ ಕಮಿಟಿನ ಏನು ಮಾಡಬೇಕು, ಪಾರ್ಟಿಗೆ ನಾವು ಯಾವ ಥರ ಒತ್ತು ಕೊಡಬೇಕು ಎಲ್ಲ ನಮ್ಮ ಸಹಪಾಠಿಗಳಿಗೂ ಇವತ್ತು ಒಂದು ಕುಲಂಕುಷವಾಗಿ ಎಲ್ಲನೂ ವಿಷಯಗಳನ್ನು ನಾವು ಮಾಡ್ಕೊಂಡು ಹೋಗೋಣ ಅಂತಂದ್ರು. ಅದೇ ರೀತಿಯಾಗಿ ಅಣ್ಣ ಮೊದಲ ಬಾರಿಗೆ ನೀವು ಅಧ್ಯಕ್ಷರಾಗಿದ್ದೀರಿ, ಇವತ್ತು ಅಧ್ಯಕ್ಷರಾಗಿದ್ದೀರಾ ಅಷ್ಟೇ. ಎಲ್ಲಾರನು ಇಲ್ಲಿರೋರಲ್ಲ, ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಯಾರ್ಯಾರಾಗ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಗ್ಲಿ ಮುಖ್ಯವಾಗಿ ಕಾರ್ಮಿಕ ವಿಭಾಗ ನಾನು ಅಧ್ಯಕ್ಷರಾದ್ರಿಂದ ಕಾರ್ಮಿಕ ವಿಭಾಗದ ಎಲ್ಲಾ ಸದಸ್ಯರಿಗೂ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಒತ್ತು ಕೊಟ್ಟು ಅವ್ರಿಗೆ ಏನಿದೆಯೋ ಅವ್ರಿಗೆ ಏನು ಸಪೋರ್ಟ್ ಬೇಕೋ ಎಲ್ಲಾನು ಜೊತೆಲಿ ಸೇರಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಪಾರ್ಟಿಗೆ ಉಪಯೋಗ ಆಗಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಉದಯಣ್ಣ ಅವರು ನಮ್ಮನ್ನು ನೋಡ್ಲಿಕ್ಕೆ ಮುಳಬಾಗಿಲು ತಾಲೂಕಿಗೆ ಬಂದಿದ್ದಾರೆ. ವಿಷಯ ಏನಂದ್ರೆ ಇವತ್ತೆಲ್ಲ ನೀವು ಸೇರಿರ್ತಕ್ಕಂಥ ವಿಷಯ ಏನಂದ್ರೆ ಅವರು ನಿಷ್ಠಾವಂತಿಗೆ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಕೆ ಪುಟ್ಟಸ್ವಾಮಿಗೌಡ ಅವರು ನಮ್ಮ ಜಿಲ್ಲೆಗೆ ಉದಯಣ್ಣ ಅವರು ಸೂಕ್ತವಾದಂಥ ವ್ಯಕ್ತಿ ಅಂತ ಗುರುತಿಸಿ ಜಿಲ್ಲಾಧ್ಯಕ್ಷರಾಗಿ ನಮಗೆ ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಆದ್ರಿಂದ ಇವತ್ತು ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಂತ ಚನ್ನಪ್ಪನವರು, ಟೌನ್ ಬ್ಲಾಕ್ ಅಧ್ಯಕ್ಷರಂತ ಚನ್ನಪಾಷ ಅವರು ಹಾಗೂ ನಮ್ಮ ಲಿಂಗಾಪುರ ಶಂಕರಣ್ಣವರು, ಆನಂದಣ್ಣವರು, ಮುಜೀಬ್ನವರು ಎಲ್ಲರೂ ಸೇರಿ ಇವತ್ತು ಅವ್ರು ಸನ್ಮಾನ ಮಾಡಿ ಮೊದಲನೇದಾಗಿ ಇವ್ರು ನಮ್ಮ ತಾಲೂಕ್ ಬಂದಿದ್ದಾರೆ. ಅವರು ನಮ್ಮ ತಾಲೂಕು ಅವರೇ 3 ಬಾರಿನೂ 3 ಜನಕ್ಕೂ ನಮ್ಮ ತಾಲೂಕು ಅವ್ರು ಕೊಟ್ಟಿರೋದು ತುಂಬಾ ಸಂತೋಷ ಆಯ್ತು. ಮತ್ತೆ ನಮ್ಮ ಉದಯಣ್ಣವ್ರು ಆಯ್ಕೆ ಮಾಡಿರೋದು ನಮ್ಗೆ ಬಹಳಷ್ಟು ಸಂತೋಷ ಆಯ್ತು. ಉದಯಣ್ಣವ್ರು ನಮ್ನೆಲ್ಲ ಒಂದು ಮಾಡಿ ಕರ್ಕೊಂಡು ಹೋಗಿ ಪಕ್ಷಕ್ಕೆ ದುಡಿಯಕ್ಕೆ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ದಿನ ನಮ್ಮ ಉದಯಣ್ಣ ಅವರು ಫಸ್ಟು ಡಿಸ್ಟಿಕ್ಕು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದರು, ಇವಾಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೋಸ್ಕರ ಧನ್ಯವಾದಗಳು. ಕೆಪಿಸಿಸಿ ಕಟ್ಟಡ ಕಾರ್ಮಿಕ ವಿಭಾಗದ ಆಯ್ಕೆಯಾಗಿರುವಂಥ ನಮ್ಮ ಉದಯಣ್ಣವರಿಗೆ ನಮ್ಮ ಮುಳಬಾಗಿಲು ತಾಲೂಕು ಕಟ್ಟಡ ಕಾರ್ಮಿಕರ ವಿಭಾಗದ ಪರವಾಗಿ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ವಿಶೇಷತೆ ಏನೆಂದರೆ ಈ ಒಂದು ಯಾವುದೇ ರಾಜಕೀಯ ವ್ಯಕ್ತಿಗಳು ಮೂಡಲ ದಿಕ್ಕಿನಿಂದ ಪ್ರಾರಂಭ ಮಾಡಿರುವಂತಹ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಲಿ ಯಶಸ್ವಿಯಾಗಿರ್ತದೆ. ಈ ನಮ್ಮ ಉದಯಣ್ಣವರು ಜಿಲ್ಲಾಧ್ಯಕ್ಷರಾಗಿ ಈ ಮೂಡಲ ಬಾಗಿಲಿನಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿಯಿಂದ ನಮ್ಮೊಂದಿಗೆ ಸೇರಿ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ಹಾಗೂ ಜಿಲ್ಲಾದ್ಯಂತ ಕಾರ್ಯಕ್ರಮ ಮಾಡುವುದಕ್ಕೆ ಪ್ರೇರಣೆ ನೀಡುತ್ತಾ ನಮ್ಮನ್ನು ಒಟ್ಟಾಗಿ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಈ ನಮ್ಮ ಕಾರ್ಯಕ್ರಮದ ಪರವಾಗಿ, ನಮ್ಮ ಕಟ್ಟಡ ಕಾರ್ಮಿಕರ ಪರವಾಗಿ ನಮ್ಮ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್.